ಆತ್ಮೀಯ ಎಲ್ಲ ಕನ್ನಡ ಸಂಘದ ಪದಾಧಿಕಾರಿಗಳು ಸದಸ್ಯರು ನಡುವೆ ಇವತ್ತೊಂದು ದಿವಸ ಏನು ನಮಗೆ ಕ್ರಿಯಾಶೀಲರು ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ಈ ಪೌರಾಯುಕ್ತರಾಗಿರ್ತಕ್ಕಂಥ ಪವನ್ ಕುಮಾರ್ ಸರ್ ಅವರು ಯಾವುದೇ ಕೆಲಸಗಳನ್ನ ತಕ್ಷಣ ಮಾಡ್ತಕ್ಕಂಥ ವ್ಯಕ್ತಿ ಇರ್ತಕ್ಕಂಥವ್ರು, ಅವರಿಗೆ ನಾವು ಕಾರ್ಯ ಮಾಡ್ತಕ್ಕಂಥವ್ರು. ಬಹಳ ಮುಖ್ಯವಾಗಿ ನಾವು ಈ ಸುಭಾಷ್ ಚಂದ್ರ ಬೋಸ್ ಪಾರ್ಕ್ ಇರ್ತಕ್ಕಂತಹ ಒಂದು ಶೌಚಾಲಯವನ್ನ ನಮ್ಮ ಕನ್ನಡ ಸಂಘ ಕೊಡಬೇಕು, ಅದನ್ನ ಸಭೆ ಸಮಾರಂಭಕ್ಕೆ ಉಪಯೋಗಿಸಬೇಕು ಅಂತ ಹೇಳಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ನಮಗೆ ಅವರನ್ನು ಕೊಡೋದಕ್ಕೆ ಆದೇಶ ಮಾಡಿದ್ದಾರೆ. ಹಾಗೂ ಕನ್ನಡ ಸಂಘದಲ್ಲಿ ಕನ್ನಡದವರಾಗಿದ್ದುಕೊಂಡು ನಮಗೆ ಕಾಲಕ್ಕೆ ಸಕಾಲಕ್ಕೆ ನಾವು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಕನ್ನಡ ಸಂಘದ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಸನ್ನ ರೆಡ್ಡಿ ಮತ್ತು ಎಲ್ಲ ಪದಾಧಿಕಾರಿಗಳು ಸಮೇತರಾಗಿ ಕನ್ನಡ ಸಂಘ ಅವರಿಗೆ ಹೃದಯದಿಂದ ಅವರಿಗೆ ಒಂದು ಕಿರು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಗರಸಭೆ ಆಯುಕ್ತರಲ್ಲಿ ನಾವೊಂದು ಮನವಿ ಮಾಡಿದ್ವು. ಒಂದು ವರ್ಷ ಹಿಂದೆ ಬೇರೆ ಆಯುಕ್ತರಿಗೆಲ್ಲ ನಾವು ಪತ್ರ ಮೂಲಕ ವ್ಯವಹಾರ ಮಾಡಿದ್ವಿ, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಆದರೆ ನಮ್ಮ ಎಲೆಕ್ಷನ್ ಇದ್ದಾಗ ನಾವು ಹೇಳಿದ್ವು ನಮ್ಮ ಆಯುಕ್ತರಿಗೆ, ಸರ್ ಇದು ಸುಮಾರು ದಿವಸದಿಂದ ಹಂಗೆ ಇದೆ, ಶಾಸಕರು ಅದು ಮುಂಚೆ ಇದು ಬಂದಿಲ್ಲ, ನೀವೂ ಏನೋ ಇದು ಮಾಡಿದ್ರೆ ಎಲ್ರಿಗೂ ನಮಗೆ ಸಭೆ ಸಮಾರಂಭ ಕನ್ನಡ ಸಂಘದಲ್ಲಿ ಯಾವುದು ಟಾಯ್ಲೆಟ್ ಇರಲಿಲ್ಲ, ಅದಕ್ಕೋಸ್ಕರ ಒಂದು ನಾನು ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ನಿನ್ನೆ ನಾನು ಊರಲ್ಲಿ ಇಲ್ಲ ಅಂದ್ರೂ ನಮ್ಮ ಕನ್ನಡ ಸಂಘಕ್ಕೆ ಮಾಹಿತಿ ಕೊಟ್ಟು ನಮ್ಮ ಹತ್ರ ಇನ್ನೊಂದು ಪತ್ರ ತೆಗೆದುಕೊಂಡು ನಿನ್ನೆನೆ ಒಂದು ಆದೇಶ ಮಾಡಿ, ನಮಗೆ ಬೆಳಗ್ಗೆವರೆಗೂ ಗೊತ್ತಿರಲಿಲ್ಲ, ಆದರೆ ಆಗುತ್ತೆ ಅಂತ ಗೊತ್ತಿತ್ತು, ಬೆಳಗ್ಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಮ್ಮ ಕನ್ನಡ ಸಂಘದ ಪದಾಧಿಕಾರಿಗಳು ಆದ ಮೇಲೆ ನಮ್ಮವ್ರನ್ನೆಲ್ಲ ಕರೆದು ಅವರಿಗೆ ಒಂದು ಧನ್ಯವಾದಗಳು ಹೇಳಬೇಕು ಅಂತ ಇಲ್ಲಿವರೆಗೂ ನಾವು ಬಂದಿದ್ದೇವೆ. ಕನ್ನಡ ಸಂಘ ಪರವಾಗಿ ಇರುತ್ತೆ, ಅದು ನಮ್ಮ ಆದ್ಯ ಕರ್ತವ್ಯ. ನಾವು ಕನ್ನಡಕ್ಕಾಗೆ ಬಾಳ್ತಾ ಇದ್ದೀವಿ, ಅದ್ರಗೋಸ್ಕರನೇ ನಾವು ಹೋರಾಟ ಮಾಡ್ತೀವಿ. ನಾವು ಯಾವುದೇ ಸ್ಥಾನದಲ್ಲಿ ಇರ್ಬೋದು, ನಾವು ಕನ್ನಡಮಯವಾಗೇ ನಮ್ಮಲ್ಲಿ ಕನ್ನಡಮಯವಾಗಿರ್ತೀವಿ. ಏನು ಪ್ರಸನ್ನ ರೆಡ್ಡಿ ಅವರು ಚುನಾವಣೆ ಸಮಯದಲ್ಲಿ ಕೇಳಿದ್ರು, ಈ ಥರ ನಮ್ಮ ಸಭೆ ಸಮಾರಂಭಕ್ಕೆ ನಮಗೆ ಶೌಚಾಲಯ ಕೊರತೆ ಇದೆ ಅಂತ. ಈ ನಿಟ್ಟಿನಲ್ಲಿ ನಾನು ಬೇರೆ ಪದಾಧಿಕಾರಿಗಳನ್ನು ವಿಚಾರಿಸಿದಾಗ ಅವ್ರು ಔಟ್ ಆಫ್ ಸ್ಟೇಷನಲ್ಲಿ ಇದ್ದಿದ್ದು ಕಂಡು ಬಂತು. ಅದೇ ರೀತಿ ಅಶ್ವಥ್ ಅವ್ರು ಬಂದು ಲೆಟರ್ ನಮಗೇನು ಪತ್ರ ಕೊಟ್ಟರು. ನಾವು ತಕ್ಷಣಕ್ಕೆ ಅದೇನು ನಮ್ಮಿಂದ ಏನಾಗಬೇಕಾಗಿತ್ತೋ ಅದು ಮಾಡಿಕೊಟ್ಟಿದ್ದೀವಿ. ಷರತ್ತೊಂದು ಹಾಕ್ಕೊಟ್ಟಿದ್ದೀವಿ, ಯಾವುದೇ ರೀತಿಯ ಪರಭಾರೆ ಮಾಡಬಾರ್ದು, ಮತ್ತೆ ಸಾರ್ವಜನಿಕರಿಗೆ ಕೊಡಬೇಕಂತ. ಅದರಿಂದ ಆ ಸಂಸ್ಥೆಗೆ ಒಳ್ಳೇದಾಗುತ್ತೆ ಅಂದರೆ ನಮಗೂ ನಾವು ಮಾಡಿರೋಂಥ ಕೆಲಸಕ್ಕೆ ಸಾರ್ಥಕ ಆಯಿತು. ಓಂ ಶ್ರೀ ಮಂಜುನಾಥ ನಮ ಕ್ಷೇತ್ರದ ಸ್ವಾಮಿಯನ್ನ ಈ ಸಂದರ್ಭದಲ್ಲಿ ಮನಸಾರ ಸ್ಮರಿಸಿಕೊಳ್ತಾ ಸ್ಥಳ ಸನ್ನಿಧಿ ದೇವರನ್ನ ಮನಸಾರ ಸ್ಮರಿಸಿಕೊಂಡು ಈ ದಿವಸ ವಿಶೇಷವಾಗಿ ಚೆನ್ನಾಗನಹಳ್ಳಿ ಗ್ರಾಮದಲ್ಲಿ ಪರಿಸರ ಕಾರ್ಯಕ್ರಮದ ಅಂಗವಾಗಿ ಉಚಿತ ಗಿಡ ನಾಟಿ ಹಾಗೂ ಸಸಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬಾಬಣ್ಣರವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ನಾವು ಚಿನ್ನಾಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಘದಿಂದ ನಾವು ಇವತ್ತು ಪರಿಸರ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಸರ್ ಅವರು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಮಾತು ಹೇಳ್ಬೇಕು ಅಂದ್ರೆ, ಹಾಡು ಮುಟ್ಟಿದ ಸೊಪ್ಪಿಲ್ಲ ಅವ್ರು ಮಾಡದೇ ಇರತಕ್ಕಂಥ ಕೆಲಸಗಳಿಲ್ಲ, ಆ ರೀತಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಡಿಮೆ ಬಡ್ಡಿ ದರದಲ್ಲಿ ಗುಂಪುಗಳು ಮಾಡಿ ಸ್ತ್ರೀಶಕ್ತಿ ಸಬಲೀಕರಣಕ್ಕಾಗಿ ಅವರು ಸಾಲಗಳನ್ನು ವಿತರಣೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗೂ ಅನಾಥರಿಗೆ ನಿರ್ಗತಿಕರಿಗೆ ಅಂತ ಅವ್ರಿಗೆಲ್ಲ ಸ್ಮಾರ್ಟ್ ಶಾಸನವನ್ನು ಸಹ ಸುಮಾರು ನಮ್ಮ ತಾಲೂಕಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ಪರಿಸರ ದಿನಾಚರಣೆ ಪ್ರಯುಕ್ತ ಇವತ್ತು ಗಿಡಗಳನ್ನು ವಿತರಣೆ ಮಾಡಿದ್ದಾರೆ. ಬರೀ ಗಿಡ ಹೆಸರಿಗೆ ಮಾತ್ರ ನಾವು ಮಾಡ್ಕೋಬಾರ್ದು, ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಬೆಳೆಸುವ ರೀತಿ ಕಾಪಾಡ್ಕೊಂಡು ಬರಬೇಕು. ಬರೀ ಪರಿಸರ ದಿನಾಚರಣೆ ದಿನ ಮಾತ್ರ ನಾವು ಹೆಸರಿಗೆ ಮಾತ್ರ ನಾವು ಕಾರ್ಯಕ್ರಮ ಹಮ್ಮಿಕೋಬಾರ್ದು. ಇದನ್ನು ನಾವು ಆ ಗಿಡವನ್ನು ಬೆಳೆಸಿ ಉಳಿಸುವಂತ ಕೆಲಸವನ್ನು ಮಾಡಬೇಕು. ಈ ದಿನ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮಂಜುನಾಥ ನಮಃ. ನನ್ನ ಹೆಸರು ಮನೋಹರ್ ಅಂತೇಳಿ, ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೃಷಿ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಿದ್ದೇನೆ. ಈ ಕೆಜಿಎಫ್ ತಾಲೂಕಿನ ಚಿನ್ನಾಗನಹಳ್ಳಿ ಗ್ರಾಮದಲ್ಲಿ ಇವತ್ತು ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಜೂನ್ 5ಕ್ಕೆ ಸೀಮಿತವಾಗಬಾರ್ದು, ಪ್ರತಿನಿತ್ಯ ಕೂಡ ಪರಿಸರ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ಗ್ರಾಮ ಮಟ್ಟದಲ್ಲಿ ಎಲ್ಲ ಮಹಿಳೆಯರಿಗೂ ಪರಿಸರದ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಪರಿಸರವನ್ನು ಬೆಳೆಸಲಿಕ್ಕೆ ನಾವು ಪ್ರೇರಣೆ ನೀಡಿ ಎಲ್ಲ ಮಹಿಳೆಯರಿಗೂ ಕೂಡ ಗಿಡವನ್ನು ವಿತರಣೆ ಮಾಡಿ ಆ ಗಿಡವನ್ನು ಪೋಷಣೆ ಲಾಲನೆ ಮಾಡಬೇಕಾಗಿ ನಮ್ಮ ಪೂಜ್ಯರ ಕನಸಾಗಿದೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು
ದಶಲಕ್ಷ ಗಿಡಗಳನ್ನು ನಾಟಿ ಮಾಡಬೇಕಾಗಿ ಒಂದು ಯೋಜನೆಯನ್ನ ಮುಂದೂಡಿದ್ದಾರೆ. ಆ ಯೋಜನೆಯ ಪ್ರಕಾರ ನಾವೆಲ್ಲರೂ ಕೂಡ ಎಲ್ಲ ತಾಲೂಕು ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಗಿಡಗಳನ್ನು ನಾಟಿ ಮಾಡಿ ಆ ಪೋಷಣೆಯನ್ನ ಮಾಡಿ ದೊಡ್ಡ ಎಮ್ಮರವಾಗಿ ಬೆಳೆಸಿ ಅದರಿಂದ ಪ್ರಯೋಜನಗಳು ಪಡ್ಕೊಳ್ಬೇಕಂತೇಳಿ ಗ್ರಾಮಸ್ಥರಿಗೆ ಅರಿವು ಮೂಡಿಸಿ ನಾವು ಆ ಕಾರ್ಯಕ್ರಮಗಳನ್ನ ಕೈಗೆತ್ತಿಕೊಂಡಿದ್ದೇವೆ. ಇವತ್ತಿನ ದಿನ ನಾವು ಇಲ್ಲಿ ಸುಮಾರು 50 ಗಿಡಗಳನ್ನ ನಮ್ಮ ಗ್ರಾಮಸ್ಥರಿಗೆ ವಿತರಿಸಿ ಅದು ಸಮುದಾಯ ಭವನದ ಆವರಣದಲ್ಲಿ ಸುಮಾರು 5-10 ಗಿಡಗಳನ್ನ ನಾಟಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಾವು ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 8 ತಾಲೂಕುಗಳನ್ನು ಹೊಂದಿದೆ. ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಎಲ್ಲಾ ತಾಲೂಕಲ್ಲಿ ಸುಮಾರು ಅಂದ್ರೆ 1500 ಗಿಡಗಳನ್ನ ಗ್ರಾಮದ ಮಹಿಳೆಯರಿಗೆ ವಿತರಣೆ ಮಾಡಿ ನಾಟಿ ಮಾಡ್ಲಿಕ್ಕೆ ಪ್ರೇರಣೆ ನೀಡಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಯಾಕಂತೇಳಿ ಮುಂದಿನ ಪೀಳಿಗೆಗೆ ನಾವು ಪರಿಸರವನ್ನು ಬೆಳೆಸಿಕೊಟ್ರೆ ಮಾತ್ರ ಅವರು ಆರೋಗ್ಯವಂತರಾಗಿರ್ತಾರೆ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಗಿಡ ಮರಗಳನ್ನು ಬೆಳೆಸಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸುಮಾರು ಗಿಡಗಳನ್ನ ನಾಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಶಾಲಾ ಆವರಣಗಳಲ್ಲಿ, ದೇವಸ್ಥಾನ ಆವರಣಗಳಲ್ಲಿ, ಸಮುದಾಯ ಭವನದ ಆವರಣಗಳಲ್ಲಿ ಎಲ್ಲ ಕಡೆ ಕೂಡ ಜಾಗ ಅವಕಾಶ ಸಿಕ್ಕಿದಾಗ ಎಲ್ಲ ಕಡೆ ಕೂಡ ಗಿಡವನ್ನು ನಾಟಿ ಮಾಡಲಿಕ್ಕೆ ಪ್ರೇರೇಪಿಸಿ ಗಿಡಗಳನ್ನ ನಾಟಿ ಮಾಡಿಸ್ತಾ ಇದ್ದೇವೆ. ನಾಟಿ ಮಾಡಿದಲ್ಲದೇನೆ ಅದನ್ನ ಪೋಷಣೆ ಮಾಡಿ ಮರವನ್ನಾಗಿಸಲು ಕೂಡ ಅದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಸದಸ್ಯರಿಗೆ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೇವೆ. ಆ ಗಿಡವನ್ನು ಬೆಳೆದಲ್ಲಿ ಅದು ಪ್ರಯೋಜನ ಪಡ್ಕೊಳ್ತದೆ ಅನ್ನೋ ದೃಷ್ಟಿಯಲ್ಲಿ ನಮ್ಮ ಪೂಜ್ಯರು ಈ ಯೋಜನೆಯನ್ನ ಕೈಗೆತ್ತಿಕೊಂಡು ಕಾರ್ಯಾಚರಣೆಗೆ ತಂದಿರುತ್ತಾರೆ. ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.